ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಜೀವನಕ್ಕೆ ಒಂದು ಗುರಿ ಇರಲಿ. ನಿಮ್ಮಲ್ಲಿರುವ ಸೂಕ್ತ ಶಕ್ತಿಯನ್ನು ಬಡಿದೆಬ್ಬಿಸಿ ನಿಮ್ಮ ಜೀವನಕ್ಕೊಂದು ಉತ್ತಮವಾದ ಗುರಿಯನ್ನು ಇಟ್ಟುಕೊಳ್ಳಿ. ಜೀವನದಲ್ಲಿ ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ಉದ್ದೇಶವೇನು ಎಂಬುದನ್ನು ತಿಳಿದುಕೊಳ್ಳಿ. ಬದುಕಿನಲ್ಲಿ ಏನಾದರೂ ಮಾಡಲೇಬೇಕೆಂಬ ಹಾಗೂ ಸ್ಪಷ್ಟವಾದ ಉದ್ದೇಶವನ್ನು ಹೊಂದಿದ್ದರೆ ಬದುಕು ಮುಂದೆ ಸುಂದರವಾಗಿ ರೂಪುಗೊಳ್ಳುವುದು. ಒಂದು ಚಿಕ್ಕ ಆಸೆ ಅದು ಜೀವನದ ಉದ್ದೇಶವಲ್ಲ. ನೀವು ಕೈಗೊಂಡ ಕೆಲಸದಲ್ಲಿ ಯಶಸ್ವಿಯಾಗಬೇಕೆಂಬ ಆಸೆ ಇದ್ದರೆ ಸಾಲದು. ಅದಕ್ಕೆ ಸರಿಯಾದ ತಯಾರಿ, ಪ್ರತಿದಿನದ ಪರಿಶ್ರಮ, ಹಿಡಿದ ಕಾರ್ಯವನ್ನು ಸಾಧಿಸುವುದು ಎಲ್ಲವೂ ಮುಖ್ಯವಾಗುತ್ತದೆ. ನಿಮ್ಮಲ್ಲಿ ನಿಮ್ಮದೇ ಆದ ವಿಶೇಷ ಆಸಕ್ತಿ, ಅಭಿರುಚಿಗಳು ಇರುವುದು. ಅವುಗಳನ್ನು ಹುಡುಕಿ ಅದೇ ದಾರಿಯಲ್ಲಿ ನಡೆದರೆ ಬದುಕಿನ ಗುರಿ ನಿಶ್ಚಯದೊಂದಿಗೆ ಮನಸ್ಸು ಶಾಂತವಾಗಿ ಉಲ್ಲಾಸ, ನೆಮ್ಮದಿ ಸಿಗುವುದು. ಜೀವನದಲ್ಲಿ ಕಲಾವಿದನಾಗಬಹುದು, ಕಾದಂಬರಿಕಾರನಾಗಬಹುದು, ವ್ಯಾಪಾರವನ್ನು ಮಾಡಬಹುದು, ಉನ್ನತ ಹುದ್ದೆಗಳಿಗೆ ಏರಬಹುದು, ಚಿತ್ರಕಾರನಾಗಬಹುದು, ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ ಅದರಲ್ಲಿ ಮುಂದುವರಿಯಬಹುದು, ಹೋಟೆಲ್ಗಳನ್ನು ನಡೆಸಬಹುದು, ಉತ್ತಮ ಕೃಷಿಕನಾಗಬಹುದು, ವಿದ್ಯಾರ್ಥಿಗಳನ್ನು ತಿದ್ದುವ ಶಿಕ್ಷಕರಾಗಬಹುದು. ಕ್ರೋಧವನ್ನು ಮೊದಲು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಗುರಿಯೆಡೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಬೇರೆಯವರನ್ನು ನೋಡಿ ಕರುಬುವುದಕ್ಕಿಂತ ನನ್ನ ಗುರಿಯೆಡೆಗೆ ಶ್ರದ್ಧೆ, ನಿಷ್ಠೆಯಿಂದ ಕಾರ್ಯಪ್ರವೃತ್ತರಾಗುವುದು ನಮ್ಮ ದಾರಿ ಸ್ಪಷ್ಟವಾಗುತ್ತಾ ಸಾಗುವುದು. ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಓದುವಾಗ ಏಕಾಗ್ರತೆಯಿಂದ ಓದಿ. ಮನನ ಮಾಡುವಾಗ ನಿಶ್ಚಿಂತೆಯಿಂದ ಶಾಂತವಾಗಿ ಮನನ ಮಾಡಿ. ಪ್ರತಿಯೊಂದು ಕೆಲಸದಲ್ಲೂ ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ವಿಶ್ರಾಂತಿ ಪಡೆದಾಗ ದೇಹ ಮನಸ್ಸುಗಳ ಮೇಲಿನ ಒತ್ತಡ ಕಡಿಮೆಯಾಗುವುದು. ಕೆಲಸದ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ವಿವೇಕಾನಂದರ ನುಡಿಯಂತೆ ಏಳಿ ಎಚ್ಚೆತ್ತುಕೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಎಂಬಂತೆ ಗುರಿ ಮುಟ್ಟುವವರೆಗೂ ನಡೆಯುತ್ತಲೇ ಇರಬೇಕು. ಜೀವನದಲ್ಲಿ ಒಂದು ಮೌಲ್ಯ 10 ಜನರಿಗೆ ಮಾರ್ಗದರ್ಶಕವಾಗಿ ಬದುಕಬಹುದು. ಏನಾದರೂ ಮಾಡು, ಮೊದಲು ನಿಮ್ಮನ್ನು ನೀವು ಅರಿತುಕೊಳ್ಳಿ. ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಿ. ಪ್ರಾಮಾಣಿಕತೆಯಿಂದ ವರ್ತಿಸಿ. ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ. ಗುರಿಯನ್ನು ತಲುಪುವವರೆಗೂ ನಿಮ್ಮ ಪ್ರಯತ್ನ ಪರಿಪೂರ್ಣವಾಗಿರಲಿ. ಆತ್ಮವಿಶ್ವಾಸವನ್ನು ಎಂದಿಗೂ ಕುಗ್ಗಿಸಿಕೊಳ್ಳದಿರು. ಇನ್ನೊಬ್ಬರ ಮಾತುಗಳಿಗೆ ಕಿವಿಗೊಡದಿರು. ನಿನ್ನ ಕಾರ್ಯದಲ್ಲಿ ಎಂದೂ ನಂಬಿಕೆ ಕಳೆದುಕೊಳ್ಳಬೇಡ. ಸಂಬಂಧಗಳಲ್ಲಿ ಜಾಸ್ತಿ ವಾದಕ್ಕೆ ಇಳಿಯಬೇಡ. ಮೌನವಾಗಿರುವಲ್ಲಿ ಮಾತಿಗಿಳಿಯಬೇಡ. ಹೆಜ್ಜೆಗಳು ಎಷ್ಟೇ ಕಠಿಣವಾಗಿರಲಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಮುನ್ನುಗ್ಗುತ್ತಲೇ ಇರಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಧನ್ಯವಾದಗಳು.